ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ಗಣಪತಿ ಹಬ್ಬ ಆದಮೇಲೆ ಬರುವಂತಹ ಈ ಭಾದ್ರಪದ ಮಾಸದಲ್ಲಿ ಬರುವಂತಹ ಒಂದು ಜ್ಯೇಷ್ಠ ಗೌರಿ ಪೂಜೆ, ಎಳೆ ಅಷ್ಟಮಿ ಪೂಜೆ ಅಂತ ಕರೀತಾರೆ. ಈ ಒಂದು ಪೂಜೆ ಯಾವ ದಿನ ಇದೆ, ಯಾವತ್ತು ಬರುತ್ತೆ, ಮತ್ತು ಈ ಪೂಜೆ ಒಂದು ಮುಹೂರ್ತವನ್ನು ಈ ವಿಡಿಯೋದೊಳಗೆ ಶುಭ ಮುಹೂರ್ತವನ್ನು ನಾನು ಹೇಳ್ತೀನಿ ನೋಡ್ರಿ. ಈ ಜ್ಯೇಷ್ಠ ಗೌರಿ ಪೂಜೆಗೆ ಅಷ್ಟಮಿ, ಎಳೆ ಅಷ್ಟಮಿ ಪೂಜೆ ಅಂತಲೇ ಕರೀತಾರೆ. ಎಳೆ ಅಷ್ಟಮಿ ಗೌರಿ ಅಂತ ಕರೀತಾರೆ. ಇದನ್ನು ಅಷ್ಟಮಿ ದಿವಸ ಮಾಡುವಂಥ ಪೂಜೆ. ಒಂದೊಂದು ಕಡೆ ಒಂದೊಂದು ರೀತಿಯ ಪದ್ಧತಿ ಇರ್ತೈತೆ ನೋಡ್ರಿ. ಈ ಒಂದು ಪೂಜೆ ಅನುರಾಧ ನಕ್ಷತ್ರ ದಿವಸ ಪ್ರಾರಂಭ ಆಗುತ್ತೆ. 10ನೇ ತಾರೀಕು ಸೆಪ್ಟೆಂಬರ್ 2024ರಂದು ಈ ಪೂಜೆ ಪ್ರಾರಂಭ. ಏನಂತಂದ್ರೆ ಇದ್ರದ್ದು ವಿಶೇಷತೆ ಏನಂದ್ರೆ, ಅನುರಾಧ ನಕ್ಷತ್ರ ದಿವಸ ಆವಾಹನೆ ಇರ್ತೈತಿ ಗೌರಿದು. ಜ್ಯೇಷ್ಠ ನಕ್ಷತ್ರ ದಿನ ಪೂಜೆ ಮಾಡೋದು, ಮತ್ತು ವಿಸರ್ಜನೆ ಮೂಲ ನಕ್ಷತ್ರ ದಿನ ಇರುತ್ತೆ. ಅದೇ ಥರ ತಿಥಿಯೊಳಗೆ ಹೇಳ್ಬೇಕಪ್ಪ ಅಂತಂದ್ರೆ, ಸಪ್ತಮಿ ತಿಥಿಯಲ್ಲಿ ಆವಾಹನೆ ಇರ್ತೈತಿ, ಅಷ್ಟಮಿ ತಿಥಿ ದಿವಸ ಪೂಜೆ, ಮತ್ತು ಮೂಲ ನವಮಿ ದಿವಸ ವಿಸರ್ಜನೆ ಇರ್ತೈತಿ. ಈ ಒಂದು ಪೂಜೆ ನೋಡ್ರಿ. ಅನುರಾಧ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ, ಯಾವಾಗ ಆವಾಹನೆ ಮಾಡ್ಕೋಬೇಕಂದ್ರೆ ಸೆಪ್ಟೆಂಬರ್ 10 ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನು ಬರಮಾಡ್ಕೊಳ್ಳೋದಿರ್ತೈತಿ ಗೌರಿನ. ಆನಂತರ ಅದಾಗಿಲ್ಲ ಅಂತಂದರೆ 5:30ಯಿಂದ 5 ಗಂಟೆ 54 ನಿಮಿಷ ಟೈಮು, ಆ ಟೈಮಲ್ಲಿ ಮಾಡ್ಬೋದು. ಮತ್ತು ಗೌರಿ ಪೂಜೆ ನೋಡಿರಿ, ಸೆಪ್ಟೆಂಬರ್ 11, 2024 ಆವತ್ತಿನ ದಿವಸ ಗೌರಿ ಪೂಜೆ ಇರ್ತೈತಿ, ಜ್ಯೇಷ್ಠ ನಕ್ಷತ್ರ ದಿನ. ಆನಂತರ ವಿಸರ್ಜನೆ ಯಾವ ದಿನಪ್ಪ ಅಂದ್ರೆ, ಮೂಲ ನಕ್ಷತ್ರ ಸೆಪ್ಟೆಂಬರ್ 12ನೇ ತಾರೀಕು ವಿಸರ್ಜನೆ ಇರ್ತೈತಿ. ಈ ಒಂದು ಎಳೆ ಅಷ್ಟಮಿ ಅಥವಾ ಜ್ಯೇಷ್ಠ ಗೌರಿ ಪೂಜೆಗೆ ಇದನ್ನು ಜಾಸ್ತಿ ಏನಂತಂದ್ರೆ ಮರಾಠ ಮಹಿಳೆಯರು ಆಚರಣೆ ಮಾಡ್ತಾರೆ ಮಹಾರಾಷ್ಟ್ರದೊಳಗೆ. ಅದು ಬಿಟ್ಟರೆ ನಮ್ಮ ಕರ್ನಾಟಕದೊಳಗೆ ಬ್ರಾಹ್ಮಣ ಸಮುದಾಯದವರು ಇದನ್ನು ಜಾಸ್ತಿ ಆಚರಣೆ ಮಾಡ್ತಾರೆ. ಅವ್ರವ್ರ ಮನೆ ಪದ್ಧತಿ ಯಾವ ಥರ ಇರುತ್ತೋ ಆ ಥರ ಮಾಡುವಂಥದ್ದು ನೋಡ್ರಿ. ಇದ್ರೊಳಗೆ ಸ್ವಲ್ಪ ಪದ್ಧತಿಗಳು ಚೇಂಜ್ ಅದಾವೆ. ಆ ದಾರ ಎಳೆ ಹಾಕ್ಕೊಳ್ಳೋದ್ರೊಳಗೆ ಒಂದು ಆವಾಹನೆ ಮುಹೂರ್ತವನ್ನು ಹೇಳಿದ್ದೀನಿ ನೋಡ್ರಿ ನಾನು ಈ ವಿಡಿಯೋದೊಳಗೆ. ಮತ್ತು ಹೂರ್ಣದ ಆರತಿಯನ್ನು ಮಾಡ್ತಾರೆ ಈ ಪೂಜೆಗೆ ಕೊನೆಗೆ. ಅದೇ ಹೇಳಿದ್ನಲ್ಲ, ಇನ್ನೊಂದು ಸರಿ ಅನುರಾಧ ನಕ್ಷತ್ರ ದಿನ ಪ್ರಾರಂಭ ಆಗುತ್ತೆ, ಜ್ಯೇಷ್ಠ ನಕ್ಷತ್ರ ದಿನ ಪೂಜೆ, ಮೂಲ ನಕ್ಷತ್ರ ದಿನ ವಿಸರ್ಜನೆ ಆಗುತ್ತೆ. 10ನೇ ತಾರೀಕು ಮಂಗಳವಾರ ಸೆಪ್ಟೆಂಬರ್ 2024 ನೋಡ್ರಿ ಪ್ರಾರಂಭದ ಟೈಮು. ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗೈತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.